ನಮಸ್ಕಾರ, ನ್ಯೂಸ್ 92ಗೆ ಸ್ವಾಗತ. ನಾನು ಇಸ್ಮಾಯಿಲ್ ಮುಲ್ಲಾ. ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 92 ಇಂಡಿಯಾ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಧ್ಯಮಗೋಷ್ಠಿ ನಡೆಸಲಾಯಿತು. ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣಶೆಟ್ಟಿಯವರು ಮಾರ್ಚ್ 7, 2024 ಗುರುವಾರ ಶಿವಪ್ರಕಾಶ್ ಸ್ವಾಮೀಜಿಯವರ ಕಲ್ಯಾಣ ಮಂಟಪದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆ ನಿಮಿತ್ತವಾಗಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ಹೇಳಿದರು. ಗುರುವಾರ ದಿನ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅಭಿಮಾನಿಗಳು, ತಾಲೂಕಿನ ಎಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯರು ಬರಬೇಕು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಕಾರ್ಯ ಮಾಡಲು ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಶಿವಾನಂದ ಪಾಟೀಲ್ ಜವಳಿ ಖಾತೆ ಸಚಿವರು ಹೇಳಿರುವರು. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡೋಣ ಅಂತ ಹೇಳಿದರು. ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸುರೇಶ್ ಹಾರಿವಾಳ, ಶ್ರೀ ಸುರೇಶ್ ಗೌಡ ಪಾಟೀಲ್ ಹಾಗೂ ಬಸವ ಸೈನ್ಯದ ಅಧ್ಯಕ್ಷರಾದ ಶಂಕರ್ ಗೌಡ ಬಿರಾದಾರ್ ಈ ಕುರಿತು ಮಾತನಾಡಿದರು. ಮಾಧ್ಯಮಗೋಷ್ಠಿಯಲ್ಲಿ ಶ್ರೀ ಶೇಖರ್ ಗೊಳಸಂಗಿ, ಮಲ್ಲು ನಾಯಕ್, ಕಮಲ್ ಸಾಬ್ ಕೊರಬು, ರವಿ ರಾಠೋಡ್, ಜಗದೇವಿ ಗುಂಡಳ್ಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ನ್ಯೂಸ್ 92 ಬಾಗೇವಾಡಿ. ವಿದ್ಯಾರ್ಥಿ ಪಾಲಕರೇ, ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ, ದಕ್ಷ ಆಡಳಿತ, ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ, ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ, ಬಂಧು ಮಿತ್ರರು, ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು. ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ 95% ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ, ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ 27 ಮಕ್ಕಳಲ್ಲಿ 13 ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ. ಒಟ್ಟು 10 ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು. ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್, ವಿಜಯಪುರ. ಬಸವನ ಬಾಗೇವಾಡಿ ತಾಲೂಕನ್ನು ಇನ್ನೂ ಅಭಿವೃದ್ಧಿ ವಹಿಸೋಣ. ಅದೇ ರೀತಿ ನಾಳೆ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ, ನಮ್ಮ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆದರೂ ಸಹಿತ ನಾವೆಲ್ಲರೂ ಒಗ್ಗಟ್ಟಿನಿಂದ ಆ ಕೆಲಸವನ್ನು ಮಾಡಿ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ MP ಆಯ್ಕೆ ಮಾಡೋಣ ಅನ್ನೋಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಡಿದ ಕೆಲಸ, ಸನ್ಮಾನ್ಯ ಸಚಿವರು ಮಾಡಿದಂಥ ಕೆಲಸಗಳ ಬಗ್ಗೆ ಅವರು ಪ್ರತಿಯೊಬ್ಬ ಕಾರ್ಯಕರ್ತರ ಮುಂದೆ ತಾವು ಹಂಚಿಕೊಳ್ಳುವಂಥ ಸಮಯದಲ್ಲಿ ನಾವು ಅವ್ರ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟು ಇನ್ನೂ ಅಭಿವೃದ್ಧಿ ಕಡೆಗೆ ಒತ್ತನ್ನು ಕೊಡೋಣ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಚುನಾವಣೆಯನ್ನು ಮುಂದಿಟ್ಟುಕೊಂಡು ಇದೇ ತಿಂಗಳು 7ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಇಡೀ ತಾಲೂಕಾ ಮಟ್ಟದ ಮತ್ತು ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಪ್ರತಿಯೊಂದು ತಾಲೂಕಿನಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಮಾಜಿ ಮತ್ತು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು, ವಿವಿಧ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಯಾಕೆಂದರೆ ಈ ಸಭೆ ಬಹಳ ಮಹತ್ವವಾಗಿದೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯನ್ನು ನಾವು ಚುನಾಯಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಪ್ರತಿಯೊಬ್ಬರು ಶ್ರಮಿಸುವ ನಿಟ್ಟಿನಲ್ಲಿ ನಮ್ಮ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಇದಾಗಿದ್ದು, ಆದ ಕಾರಣ ತಾಲೂಕಿನ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಮ್ಮಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಈರಣ್ಣ ಪಟ್ಟಣಶೆಟ್ಟಿಯವರು, ನಮ್ಮ ಸುರೇಶ್ ಹಾರಿವಾಳ ಅವರು ಮತ್ತು ನಮ್ಮ ಶಂಕರಗೌಡ ಬಿರಾದಾರ್ ಅವರು, ಮಲ್ಲು ನಾಯಕ್ ಅವರು ಸಾಕಷ್ಟು ವಿಸ್ತಾರವಾಗಿ ತಮಗೆಲ್ಲ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿರುವಂಥ ಈ ಮಹತ್ವದ ಒಂದು ಕಾರ್ಯವನ್ನು ಇವತ್ತು ತಿಳಿಸಬೇಕಾದಂಥದ್ದು. ಮಾನ್ಯ ಸಚಿವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಬರುವಂಥ ಲೋಕಸಭಾ ಚುನಾವಣೆ ಇಡೀ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಚುನಾವಣೆ ಆಗಿರುವುದರಿಂದ ನಾವು ಏನೇ ಆಗಲಿ ಈ ಒಂದು ಬಿಜಾಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ದಿವಸ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದಂಥವರು. ವಿಶೇಷವಾಗಿ ನಮ್ಮ ಸಚಿವರು ಕೂಡ ಇವತ್ತಿನ ದಿವಸ ಅನೇಕ ಮಹತ್ವವಾದಂಥ ಕೆಲಸಗಳನ್ನು, ಕಾರ್ಯಗಳನ್ನು ಕೂಡ ಮಾಡಿದಂಥ ವಿಚಾರಗಳನ್ನು ಕಾರ್ಯಕರ್ತರಿಗೆ ತಿಳಿಸಿ
ಆ ಒಂದು ವಿಷಯವನ್ನು ಪ್ರತಿಯೊಬ್ಬ ಮತದಾರನ ಮನೆ ಬಾಗಿಲಿಗೆ ಬೂತ್ ಮಟ್ಟಕ್ಕೆ ಹೋಗಿ ಒಂದು ದಿವಸ ಎಲ್ಲ ಜನರಿಗೆ ನಾವು ಏನಪ್ಪ ಅಂತ ತಿಳುವಳಿಕೆ ಕೊಟ್ಟರೆ ಬರುವಂಥ ಲೋಕಸಭಾ ಚುನಾವಣೆಯನ್ನು ಭಾಳ ಸರಳವಾಗಿ ಸುಲಭವಾಗಿ ಕೊಟ್ಟರೆ ಬಿಜಾಪುರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು. ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮಿತ್ರರು ಇದನ್ನು ಹೆಚ್ಚು ಪ್ರಚಾರವನ್ನು ನಮ್ಮ ಪತ್ರಿಕೆಯಲ್ಲಿ ಮಾಡಿ ನಾಳೆ ದಿವಸ ಪತ್ರಿಕೆಯಲ್ಲಿ ಒಂದು, ಯಾಕಂದರೆ ಈ ಮತಕ್ಷೇತ್ರದ 3/2/2024 ಸಾಯಂಕಾಲ 5 ಗಂಟೆಗೆ ಜಗದ್ಗುರು ಪಂಚಾಚಾರ್ಯ ಜಗದ್ಗುರು ಮಂಗಲ ಕಾರ್ಯಕರ್ತರ ಸಭೆಯನ್ನು ಕರೆದಾಗ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಆ ಸಭೆಗೆ ಹಾಜರಾಗಬೇಕನ್ನೋಂಥ ಒಂದು ವಿಚಾರನ ಹಂಚ್ಕೊಂಡೆ. ಪ್ರತಿಯೊಬ್ಬ ಗ್ರಾಮದಲ್ಲಿದ್ದಂಥ ಪಂಚಾಯತಿ ಮೆಂಬರಾಗಲಿ, ಪಂಚಾಯತಿ ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷದ ಗೆಲುವಿಗಾಗಿ ಶ್ರಮಿಸಬೇಕನ್ನೋಂಥ ಒಂದು ವಿಚಾರ ಇಟ್ಕೊಂಡು 24ರ ಚುನಾವಣೆಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಕಾಂಗ್ರೆಸ್ MP ಆಯ್ಕೆ ಮಾಡಬೇಕನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಮುಂದೆ ಅದಕ್ಕೆ ರೂಪರೇಷೆಗಳನ್ನು ಕೊಡೋಣ ಅನ್ನೋಂಥ ಒಂದು ವಿಚಾರನ ಹಂಚ್ಕೊಂಡಾಗ ಮಾನ್ಯ ಸಚಿವರು ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಸಾಯಂಕಾಲ 7 ಗಂಟೆಗೆ 7 ತಾರೀಕು ಮೀಟಿಂಗ್ ತಗೋತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಆಯ್ತು ಸರ್ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಈಗಾಗಲೇ ಎಲ್ಲ ಕಾರ್ಯಕರ್ತರಿಗೆ ಆ ವಿಚಾರಗಳನ್ನು ಹಂಚಿಕೊಂಡು 7ನೇ ತಾರೀಕಿನ ದಿವಸ ಬಸವನ ಬಾಗೇವಾಡಿ ಕಾನ್ಸ್ಟಿಟ್ಯೂನ್ಸಿಗೆ ಬರುವಂಥ 83 ಹಳ್ಳಿಗಳ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕರೆದು ಆ ಕಾರ್ಯಕರ್ತರ ಗಣನೆಗೆ ತಂದುಕೊಡುವಂಥ ಕೆಲಸ ಮಾಡಬೇಕು. ಈಗಾಗಲೇ ಮಾನ್ಯ ಸಚಿವರು ಬಸವನ ಬಾಗೇವಾಡಿ ತಾಲೂಕಿನ ಅಭಿವೃದ್ಧಿಗಾಗಿ ಎಷ್ಟೊಂದು ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ವಿಚಾರನ ಹಂಚಿಕೊಳ್ಳುವಂಥ ಕೆಲಸ. ಮತ್ತು ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ಸಚಿವರು ಯಾವ ರೀತಿ ಕೆಲಸವನ್ನು ಮಾಡಬೇಕು, ಇನ್ನೂ ಅಭಿವೃದ್ಧಿ ಕಡೆ ಒತ್ತನ್ನು ಕೊಡಬೇಕನ್ನೋಂಥ ವಿಚಾರವನ್ನು ಕಾರ್ಯಕರ್ತರು ಹೇಳಿದಾಗ ಆ ಕಾರ್ಯಕರ್ತರ ಮನಸ್ಸಿಗೆ ಒಪ್ಪಿಕೊಂಡು ಮುಂದಿನ ಕೆಲಸಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಸಹಿತ ನಾನು ಮಾಡಿಕೊಡ್ತೀನಿ ಅಂತ ಮಾತನ್ನು ಸಚಿವರು ಹೇಳಿದ್ದಾರೆ. 24 ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಹಾಗೂ ನಮ್ಮ ರಾಜ್ಯದ ಸಚಿವರಾದಂಥ ಸೋನಂ ಪಾಟೀಲ್ ಸಾಹೇಬರು ನೇತೃತ್ವದಲ್ಲಿ ನಾಳೆ ಬರ್ತಕ್ಕಂಥ 7/3/2024 ಗುರುವಾರ ದಿವಸ ಸಾಯಂಕಾಲ 4 ಗಂಟೆಗೆ ಜಗದ್ಗುರು ಪಂಚಾಯತ್ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿರಿಯರು ಹಾಗೂ ಸೋನಂ ಪಾಟೀಲ್ ಸಾಹೇಬರ ಹಿತೈಷಿಗಳು, ಅಭಿಮಾನಿಗಳು ಎಲ್ಲ ಕಾರ್ಯಕರ್ತರು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಅದಕ್ಕೆ ತಾವು ಪತ್ರಿಕೆ ಮುಖಾಂತರ ಎಲ್ಲ ಒಂದು ಸುದ್ದಿಯನ್ನು ಮಾಡಿರಿ ಅಂತ ಹೇಳಿ ನಾನು 2 ಮಾತುಗಳನ್ನು ಇರುವ ಲೋಕಸಭಾ ಚುನಾವಣೆ ಪ್ರಚಾರಾರ್ಥವಾಗಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕನ್ನೋಂಥ ಒಂದು ವಿಚಾರ ಇಟ್ಕೊಂಡು ಸನ್ಮಾನ್ಯ ಸಚಿವರು 7ನೇ ತಾರೀಕಿನ ದಿವಸ ಎಲ್ಲ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಒಂದು ಮೀಟಿಂಗನ್ನು ಕರಿಬೇಕು. ಆ ಮೀಟಿಂಗ್ನಲ್ಲಿ ನಡೆಯುವ ಚುನಾವಣೆಯ ವಿಚಾರವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಹಂಚಬೇಕನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಆ ಸಭೆಗೆ ಕರೆಸಿ ಮುಂದಿನ ಯಾವ ರೀತಿ ನಾವು ಈ ಕಾಂಗ್ರೆಸ್ ಪಕ್ಷನ ಗೆಲುವಿಗೆ ದಾರಿಯನ್ನು ತೋರಿಸಬೇಕು, ಆ ರೀತಿ ಎಲ್ಲ ವಿಚಾರಗಳನ್ನು ಹಂಚ್ಕೋಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನ ಹುರುಪು ಹುಮ್ಮಸ್ಸಿನಿಂದ ಲೋಕಸಭಾ ಚುನಾವಣೆಯನ್ನು ಮಾಡಬೇಕನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡು